ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು. ಇವತ್ತೆಲ್ಲರಿಗೂ ಗೊತ್ತಿರೋ ಹಾಗೆ ರಾಖಿ ಹಬ್ಬ. ಅದರಿಂದ ನಾನು ಬಂದಿದ್ದೀನಿ ನನ್ನ ತಮ್ಮನಿಗೆ ರಾಖಿ ಕಟ್ಟೋದಕ್ಕೆ. ರಾಖಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳ್ಳಿ ರಾಖಿನಲ್ಲಿ ನೋಡ್ತಾ ಇದ್ದೀನಿ ನೋಡಿ, ಇಷ್ಟೊಂದು ಡಿಸೈನ್ ಇದೆ. ನನಗಿದು ಗಣೇಶ ಬಂದಿರೋದು ಇಷ್ಟ ಆಯಿತು, ಅದರಿಂದ ನಾನು ಅದನ್ನು ತಗೊಂಡೆ. ನಮ್ಮ ಮನೆಗೂ ನಮ್ಮ ತಮ್ಮನ ಮನೆಗೂ ಒಂದು 4-5 ಕಿಲೋಮೀಟ್ರ್ ದೂರ ಅಷ್ಟೇ. ಅದ್ರ ಜೊತೆಗೆ ಮೈಸೂರು ಪಾಕ್ನ ಕೂಡ ತೊಗೊಂಡಿದ್ದೀನಿ. ರಾಖಿ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಅವನು ಸೆಕೆಂಡ್ ಶಿಫ್ಟ್ ಕೆಲಸ ಇದೆ ನೋಡಿ, ಅದರಿಂದ ಕೆಲ್ಸಕ್ಕೆ ಹೊಂಟೋಗ್ಬಿಡ್ತಾನೆ. ಅಷ್ಟರಲ್ಲಿ ಬಂದು ರಾಖಿ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಮನೆಗೆ ಬಂದೆ. ಬಂದೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಕ್ಷಿಗಂಧ ಹಾಗೆ ನೀರು ಮಾಡ್ತೀವಲ್ಲ ಅಷ್ಟೆಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮಾಮೂಲಿ ರಾಖಿ ಆದರೆ ಕಿತ್ತು ಬಿಸಾಕ್ಬಿಡ್ತಾರೆ, ಆದರೆ ಬೆಳ್ಳಿ ರಾಖಿ ಆದರೆ ಕಿತ್ತು ಬಿಸಾಕಲ್ಲ. ನಮಗಿರೋದು ಒಬ್ಬನೇ ತಮ್ಮ. ಹೋದ ವರ್ಷವೂ ಹಿಂಗೇ ಕೆಲ್ಸಕ್ಕೆ ಹೊಂಟೋಗಿದ್ದ ಅಂತ ರಾಖಿ ಕಟ್ಟಿರಲಿಲ್ಲ. ಹಾಗೆ ಈ ವರ್ಷ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಈ ವರ್ಷ ನಾನು ಫ್ರೀ ಇದ್ದೆ. ಹಾಗೆ ಅವನು 12:30 ಕೆಲ್ಸಕ್ಕೆ ಹೋಗ್ತಾಯಿದ್ದ, ಅದರಿಂದ ಬಂದಿದ್ದೀನಿ. ನಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ನಮ್ಮ ಅಣ್ಣದಿರಿಲ್ಲ, ನಾನೇ ನಮ್ಮ ಮನೆಗೆ ದೊಡ್ಡ ಅಕ್ಕ. ಹಾಗೆ ನನ್ನ ತಂಗಿ ಮತ್ತು ನನ್ನ ತಮ್ಮ ಇದ್ದಾರೆ. ನನ್ನ ತಮ್ಮ ನನಗಿಂತ 7 ವರ್ಷ ಚಿಕ್ಕವನು. ಅವನು ಚೆನ್ನಾಗಿರಬೇಕು ಅಂತ ನಾನು ಕೂಡ ರಾಖಿ ಕಟ್ಬಿಟ್ಟು ಹೋಗೋಣ ಹಬ್ಬದಲ್ಲಿ ಬಂದೆ ಅಂತ ಬಂದಿದ್ದೀನಿ. ಹಬ್ಬದಲ್ಲಿ ಮಾಡಿದ್ರೇ ಒಂಥರ ಚೆಂದ. ಅದು ಗೌರಿ ಹಬ್ಬದವರೆಗೂ ಮಾಡೋರು ಮಾಡ್ತಾರೆ, ಆದರೆ ಹಬ್ಬದಲ್ಲೇ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾಖಿ ಕಟ್ಟಿದ್ಮೇಲೆ ಅವನು ಬಂದು ಆಶೀರ್ವಾದ ತಗೊಂಡು, ಹಾಗೆ ಬಟ್ಟೆ ಕೊಡಿಸ್ತೀನಿ, ದುಡ್ಡು ಕೊಡೋಲ್ಲ ಅಂತ ಅಂದ್ಬಿಟ್ಟು ಬಟ್ಟೆ ಕೊಡಿಸ್ತೀನಿ ಅಂತ ಅಂಗಡಿ ಕರ್ಕೊಬಂದ. ಮನೆ ಹತ್ರನೇ ಅಂಗಡಿ ಇದೆ ಇದು. ನಾವು ಯಾವಾಗೂ ಇಲ್ಲಿ ಜಾಸ್ತಿ ಬರ್ತೀವಿ. ಈ ಅಂಗಡಿಲಂತೂ ಚೆನ್ನಾಗಿ ಕ್ವಾಲಿಟಿಯಾಗಿರ್ತವೆ, ಬಟ್ಟೆಗಳಂತೂ ತುಂಬ ಚೆನ್ನಾಗಿರ್ತವೆ. ಅದರಲ್ಲಿ ಒಂದೊಂದನ್ನೇ ತೋರಿಸ್ತಾಯಿದ್ರು, ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಆದರೆ ಇದು ಪಿಂಕ್ ಅಷ್ಟೊಂದು ಡಾರ್ಕ್ ಪಿಂಕ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಈಗೆಲ್ಲ ಹೊಸ ಡಿಸೈನ್ಸು ಡ್ರೆಸ್ಗಳು ಬಂದಿದ್ವಿ, ಫುಲ್ಲು ವೇಲು ಪ್ಯಾಂಟ್ ಎಲ್ಲ ಬಂದಿರೋಂಥ ಡ್ರೆಸ್ಗಳು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಹಾಕೋ ಡ್ರೆಸ್ಗಳಲ್ಲಿ 3/4% ಇವ್ರ ಅಂಗಡಿ ಬಟ್ಟೆನೇ ನಾನು ಹಾಕೋದು ಜಾಸ್ತಿ. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪನೂ ಬಣ್ಣ ಹೋಗೋದಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ. ಆದ್ದರಿಂದ ನಾನು ಇಲ್ಲೇ ತೊಗೊಳ್ಳೋದು. ಇಲ್ಲಿ ನಮ್ಮೂರ ಹತ್ರ ಪಕ್ಕದಲ್ಲಿ ಒಂದು 3-4 ಅಂಗಡಿ ಇದೆ, ಆದರೆ ನಮಗೆ ಈ ಅಂಗಡಿನೇ ಇಷ್ಟ ಆಗುತ್ತೆ. ನಾನು ಫಸ್ಟ್ ಈ ಬಟ್ಟೆ ಸೆಲೆಕ್ಟ್ ಮಾಡಿದೆ, ಆಮೇಲೆ ಹೊಸ ಡಿಸೈನ್ ಬಂದಿದೆ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಬೇರೆದನ್ನ ಕೊಟ್ಟರು. ಒಂದು 2-3 ಸೆಲೆಕ್ಟ್ ಮಾಡಿದ್ವಿ. ಒಂದು ನನ್ನ ತಂಗಿಗೆ, ನನ್ನ ತಂಗಿಗೊಂದು, ನನಗೊಂದು, ಹಾಗೆ ನಮ್ಮ ತಮ್ಮನ ಹೆಂಡ್ತಿಗೊಂದು, 3 ಜನಕ್ಕೂ 3 ಡ್ರೆಸ್ಸನ್ನು ತಗೊಳ್ಳೋದಕ್ಕೆ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಬೆಳಿಗ್ಗೆನೇ ಎಲ್ಲ ಕೆಲಸ, ಮನೇಲೆಲ್ಲ ಕೆಲಸ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲ್ಸ್ ಕಳಿಸಿ, ನಮ್ಮ ಮನೆಯವರು ಕೂಡ ಸ್ಕೂಲ್ಗೆ ಹೋದ್ಮೇಲೆ ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ತಮ್ಮನ ಮನೆಗೆ ಬಂದೆ. ಒಂದು 10 ಗಂಟೆ 10:30 ಅಷ್ಟರಲ್ಲಿ ಬೇಗ ಬಂದೆ. ನೋಡಿ, ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. ಇದು ಡ್ರೆಸ್ ತುಂಬ ಚೆನ್ನಾಗಿದೆ ನೋಡಿ. ಈಗೆಲ್ಲನೂ ಪ್ಯಾಂಟ್ ಸೆಟ್ಟು ವೇಲು ಎಲ್ಲ ಬಂದಿರೋದು ತುಂಬ ಚೆನ್ನಾಗಿದೆ. ಬಟ್ಟೆ ಅಂತೂ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆದರೆ ಇದು ಇಷ್ಟ ಆಯಿತು, ಆದರೆ ಇದು ಸ್ವಲ್ಪ ಡ್ಯಾಮೇಜ್ ಇತ್ತು, ಆದ್ದರಿಂದ ನಾವು ಇದನ್ನು ತಗೊಂಡಿಲ್ಲ. ಬೇರೆ ತೋರಿಸಿ ಅಂತ ಬೇರೆದನ್ನ ನೋಡ್ತಾ ಇದ್ವಿ. ನಮಗೆ ರಾಖಿ ಕಟ್ಟಿದ್ದಕ್ಕೆ ನಮಗೆ ಗಿಫ್ಟ್ ಕೊಡಲಿ ಅಂತ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾವತ್ತೂ ಇಷ್ಟು ವರ್ಷ ನಾವು ಗಿಫ್ಟ್ ಕೇಳೇ ಇಲ್ಲ. ಏನೋ ಗೊತ್ತಿಲ್ಲ, ಈ ವರ್ಷ ಅವನೇ ಬಟ್ಟೆ ಕೊಡಿಸ್ತೀನಿ ಅಂತ ಕರ್ಕೊಬಂದ. ಮದುವೆಲೆಲ್ಲನೂ ತುಂಬ ಶಾಪಿಂಗ್ ಮಾಡಿದ್ವಿ, ಆದ್ದರಿಂದ ನಾವೇನು ಕೇಳಿರಲಿಲ್ಲ. ಹಾಗೆ ಏನು ಗಿಫ್ಟನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನಮ್ಮ ಅಣ್ಣ ಇಲ್ಲ ನಮ್ಮ ತಮ್ಮ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಾವು ಆಶೀರ್ವಾದ ಮಾಡಬೇಕೇ ಹೊರತು ಯಾವತ್ತೂ ಗಿಫ್ಟನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅವರಿಂದ ಅವರ ಸಮಸ್ಯೆಗಳು ಏನಿರುತ್ತೋ ಏನೋ ಗೊತ್ತಿರಲ್ಲ, ಅದಕ್ಕೋಸ್ಕರ ಅವನಾಗೆ ಕರ್ಕೊಬಂದಿದ್ದರಿಂದ ನಾವು ಬಂದಿದ್ದಷ್ಟೇ. ಹಂಗೂ ಬೇಡ ಅಂತಲೇ ಹೇಳಿದೆ ನಾನು, ಬೇಡ ಕಣೋ ಬಿಡೋ, ಏನು ಬೇಡ ಅಂತಾನೆ ಅಂತ ಅಂದೆ. ಹಾಗೆ ತಮ್ಮನ ಹೆಂಡ್ತಿ ಮತ್ತು ತಮ್ಮ ಇಬ್ಬರು ಬಾ ಅಕ್ಕ ಅಂತ ಕರ್ಕೊಬಂದರು. ಹಾಗೆ ಈ ಡ್ರೆಸ್ಸನ್ನು ತಗೊಂಡೆ ನಾನು, ತುಂಬಾ ಚೆನ್ನಾಗಿದೆ ನೋಡಿ. ಮನೆಗೆ ಬಂದೆ ಆಗಲೇ, ಅವ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದ, ಕೆಲ್ಸಕ್ಕೆ ಹೋದ. ಹಾಗೆ ಮನೆಗೆ ಬಂದುಬಿಟ್ಟಿದ್ದಾನೆ ಆಟೋ ಹತ್ಕೊಂಡು. ಡ್ರೆಸ್ಸು ಮ್ಯಾಚಿಂಗ್ ಬಳೆ ಕೂಡ ಕೊಡಿಸಿದ್ರು, ಬಳೆನೂ ಕೂಡ ತೊಗೊಂಡು ಮನೆಗೆ ಬಂದು ತೋರಿಸ್ತಾ ಇದ್ದೀನಿ ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ. ಸ್ಟಿಚಿಂಗ್ ಏನೂ ಮಾಡಿಸಿಲ್ಲ, ಸ್ಟಿಚಿಂಗೇ ಕೊಡಬೇಕು. ನನ್ನ ಹತ್ರ ಕೂಡ ಪ್ಯಾಂಟು ವೇಲು ಸೆಟ್ ಇರೋವಂಥದ್ದು ಇರಲಿಲ್ಲ, ಬಟ್ಟೆ ಇದೇ ಫಸ್ಟ್ ತೊಗೊಂಡಿರೋದು. ಹಾಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಮನೆಗೆ ಗುಲಾಬ್ ಜಾಮೂನ್ ಮಾಡು ಅಂತ ಹೇಳ್ತಾಯಿದ್ರು ಮಕ್ಕಳು, ಅದರಿಂದ ಸ್ವಲ್ಪ ಅಲ್ಲೇ ಅಂಗಡಿನಲ್ಲಿ ಐಟಮ್ಸ್ನೆಲ್ಲ ತೊಗೊಂಡೆ. ಹಾಗೆ ಈಗ ಬೆಲ್ಲ ಮತ್ತು ಸಕ್ಕರೆ ತುಂಬ ದುಬಾರಿಯಾಗಿದೆ ಫ್ರೆಂಡ್ಸ್. ನಾವೆಲ್ಲ ಬೆಲ್ಲದ ಟೀನೇ ಕುಡಿಯೋದು. ಹಾಗೆ ಮನೆ ಕೆಲಸದವ್ರಿಗೆ ಸಕ್ಕರೆ ಟೀ ಅವ್ರಿಗೆ, ನಾವು ಮಾತ್ರ ಬೆಲ್ಲದ ಟೀನೇ ಜಾಸ್ತಿ ಕುಡಿಯೋದು. ಸ್ವಲ್ಪ ದೀಪದೆಣ್ಣೆ ಉದ್ದಿನಬೇಳೆ ಎಲ್ಲ ಖಾಲಿಯಾಗಿತ್ತು, ಹಾಗೆ ರೇಷನ್ ಎಲ್ಲ ತೊಗೊಂಡೆ. ಅದನ್ನ ವೀಡಿಯೋ ಮಾಡಿರಲಿಲ್ಲ, ಫೋಟೋ ಮಾಡಿದೆ ಅಷ್ಟೇ. ಇವಾಗಂತೂ ಲಾಗ್ನಂತೂ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ, ಯಾಕಂದರೆ ಸರಿಯಾಗಿ ವ್ಯೂಸು ಬರ್ತಾಯಿಲ್ಲ, ಅದರಿಂದ ನಾನು ವೀಡಿಯೋ ಮಾಡೋದಕ್ಕೆ ಜಾಸ್ತಿ ಹೋಗಲ್ಲ. ಇದು ಫೋನ್ಪೇ ಮಾಡಲಿ ಅಂಗಡಿಗೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಫೋಟೋ ತೆಗ್ದು ಹಾಕಿದೆ ಅಷ್ಟೇ. ಅಂಗಡಿಲೇನು ವೀಡಿಯೋ ಮಾಡೋದಕ್ಕಾಗಿಲ್ಲ. ಹಾಗೆ ಇದು ಬಂದು ಹೋಲ್ಸೇಲ್ ಅಂಗಡಿ, ತುಂಬ ಕಡಿಮೆ ರೇಟ್ಗೆ ಕೊಡ್ತಾರೆ ಐಟಮ್ನೆಲ್ಲನೂ. ಬೆಲ್ಲಕ್ಕೆ 75 ರೂಪಾಯಿ ತೊಗೊಂಡ್ರು, 80 ಆಗಿದೆ ಆ್ಯಕ್ಚುಲಿ ಬೆಲ್ಲ.
ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆಯ ರಕ್ಷಾಬಂಧನ ಹಬ್ಬ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.